ಈ ಭ್ರೂಣ ಹತ್ಯೆ ಅವ್ಯವಹಾರದ ನಡುವೆ ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಬೆಳಗಾವಿ ಸದನದಲ್ಲಿ ಕೂಡ ಪ್ರತಿಧ್ವನಿಸಿದೆ. ರಾಜ್ಯದಲ್ಲಿರುವ ನಕಲಿ ವೈದ್ಯರ ಸಂಖ್ಯೆಯನ್ನು ಕೇಳಿದ್ರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ನಿಮ್ಮಗಳ ಮಧ್ಯೆನೇ ಎಷ್ಟೋ ಜನ ನಕಲಿ ವೈದ್ಯರೂ ಕೂಡ ಇರಬಹುದು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಾಜ್ಯದಲ್ಲಿರುವಂತಹ ನಕಲಿ ವೈದ್ಯರ ಪಟ್ಟಿಗಳನ್ನು ತೋರಿಸ್ತಾ ಇದ್ದೀವಿ, ನೋಡಿ. ಸಾರ್ವಜನಿಕರೇ ಎಚ್ಚರ ಎಚ್ಚರ, ನಿಮ್ಮ ಮಧ್ಯೆಯೇ ಇರಬಹುದು ನಕಲಿ ಡಾಕ್ಟರ್ಸ್. ರಾಜ್ಯದಲ್ಲಿ ಬರೋಬ್ಬರಿ 1436 ನಕಲಿ ವೈದ್ಯರು ಪತ್ತೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಕಳೆದ 1 ತಿಂಗಳಿನಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವ ವಿಷಯ ಭ್ರೂಣ ಹತ್ಯೆ ಮತ್ತು ನಕಲಿ ವೈದ್ಯರು. ಭ್ರೂಣ ಹತ್ಯೆ ಮತ್ತು ನಕಲಿ ವೈದ್ಯರಿಗೆ ಕಡಿವಾಣ ಹಾಕಲ್ಲ ಅಂಥೇಳಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಹರಿಹಾಯ್ದ್ರು. ಹೀಗಾಗಿ ಎಚ್ಚೆತ್ತಿರುವ ಆರೋಗ್ಯ ಇಲಾಖೆ ಸ್ಕ್ಯಾನಿಂಗ್ ಸೆಂಟರ್ ಮತ್ತು ನಕಲಿ ವೈದ್ಯರ ಮೇಲೆ ದಾಳಿ ಮಾಡಿ ಡಿಸೆಂಬರ್ 31 ಒಳಗಡೆ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ. ಆಲ್ರೆಡಿ KPME ಆ್ಯಕ್ಟ್ ಪ್ರಕಾರ ಇದರಲ್ಲಿ ಆ ಕಾಯ್ದೆ ಅನ್ವಯ ನಾವು ಒಂದು 1430 ಚಿಲ್ಲರೆ ಮಾಡಿದ್ದೀವಿ ನಕಲಿ ವೈದ್ಯರನ್ನು. ಈ ತಿಂಗಳು PCPNDTಯಲ್ಲಿ ಇದು ಮೈಸೂರು ಮತ್ತು ಮಧ್ಯದ ಪ್ರಕರಣ ಆದಮೇಲೆ PCPNDT ಮತ್ತು KPME ಇರುವಂಥ PCPNDT ಕಾಯ್ದೆ ಉಲ್ಲಂಘನೆ ಮಾಡಿದವ್ರನ್ನು ಮತ್ತು ನಕಲಿ ವೈದ್ಯರನ್ನು ಇಬ್ಬರನ್ನು ಬುಡ ಸಮೇತ ಕಿತ್ತಾಕೋಣ ಅಂತ ಎಲ್ಲ ಇಡೀ ಡಿಪಾರ್ಟ್ಮೆಂಟು ವಾರ್ ಫೂಟಿಂಗ್ನಲ್ಲಿ ಮಾಡ್ತಾ ಇದೆ. ಯಾಕೆಂದರೆ ಎಲ್ರಿಗೂ ನ್ಯಾಯ ಸಿಗಬೇಕು, ಜನಕ್ಕೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಆರೋಗ್ಯ ಇಲಾಖೆ ಆ್ಯಕ್ಟಿವ್ ಆಗಬೇಕು ಅಂತ ಹೇಳ್ಬಿಟ್ಟು ಇಡೀ ಸಿಸ್ಟಮ್ನ ಈ 2 ಕಾಯ್ದೆಗಳನ್ನ ಅನುಷ್ಠಾನ ಮಾಡೋದಕ್ಕಾಗಿ ಮಾಡ್ತಾ ಇದ್ದೀವಿ. KPME ಕಾಯ್ದೆ ಅಡಿಯಲ್ಲಿ ಎಷ್ಟು ಜನ ನಕಲಿ ವೈದ್ಯರನ್ನ ಮತ್ತೆ 1436 ಏನೋ ಇದೆಯಲ್ಲ ಅದ್ರ ಜೊತೆಗೆ ಎಷ್ಟು ಮಾಡಿದ್ವಿ ಅನ್ನೋದು ಡಿಸೆಂಬರ್ 8ರಲ್ಲಿ ಗೊತ್ತಾಗುತ್ತೆ. ನಕಲಿ ವೈದ್ಯರ ಬಗ್ಗೆ ಆರೋಗ್ಯ ಇಲಾಖೆ ವರದಿಯನ್ನ ಕಲೆ ಹಾಕಿದ್ದು 31 ಜಿಲ್ಲೆಗಳಲ್ಲಿ 1436 ನಕಲಿ ವೈದ್ಯರಿದ್ದು, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಕಲಿ ವೈದ್ಯರಿದ್ದಾರೆ ಅಂತ ಹೇಳಿ ತೋರಿಸ್ಬಿಡ್ತೀವಿ ನೋಡಿ. ರಾಜ್ಯದಲ್ಲಿರುವ ನಕಲಿ ವೈದ್ಯರ ಪಟ್ಟಿ: ಬೀದರ್ನಲ್ಲಿ 423 ನಕಲಿ ವೈದ್ಯರಿದ್ದಾರೆ. ಕೋಲಾರದಲ್ಲಿ 179 ನಕಲಿ ವೈದ್ಯರಿದ್ದು, ಬೆಳಗಾವಿಯಲ್ಲಿ 170 ಜನ ಇದ್ದಾರೆ. ಶಿವಮೊಗ್ಗದಲ್ಲಿ 74 ಜನ, ಬೆಂಗಳೂರು ನಗರದಲ್ಲಿ 67 ಜನ, ಧಾರವಾಡದಲ್ಲಿ 70 ನಕಲಿ ವೈದ್ಯರಿದ್ದು, ಕಲಬುರಗಿಯಲ್ಲಿ 81 ನಕಲಿ ವೈದ್ಯರು, ಮಂಡ್ಯದಲ್ಲಿ 33 ನಕಲಿ ವೈದ್ಯರು, ಮೈಸೂರಿನಲ್ಲಿ 2 ನಕಲಿ ವೈದ್ಯರು, ಕೊಪ್ಪಳದಲ್ಲಿ 33 ನಕಲಿ ವೈದ್ಯರು, ಚಾಮರಾಜನಗರದಲ್ಲಿ 51, ಚಿಕ್ಕಬಳ್ಳಾಪುರದಲ್ಲಿ 45 ನಕಲಿ ವೈದ್ಯರಿದ್ದಾರೆ. ಒಟ್ಟಾರೆ 1436 ನಕಲಿ ವೈದ್ಯರು ಮಾತ್ರವಲ್ಲ, ಇನ್ನೂ ಹೆಚ್ಚಿದ್ದಾರೆ. ಕೆಲವೊಂದಿಷ್ಟು ಜನ ತಪ್ಪಿಸಿಕೊಂಡಿದ್ದಾರೆ. ಕೂಡಲೇ ಅವರನ್ನ ಪತ್ತೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೇವೆ. ಡಿಸೆಂಬರ್ 31 ಒಳಗಡೆ ಇನ್ನಷ್ಟು ನಕಲಿ ವೈದ್ಯರು ಬೆಳಕಿಗೆ ಬರ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.